ಸರ್ ನಮಸ್ಕಾರ. ನನ್ನ ಹೆಸರು ರವಿಕುಮಾರ್ ಅಂತೇಳಿ, ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ತಾಲೂಕು. ನಾನು ಮೂಲತಃ ಬೋಗಿ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಚಿತ್ರಸಂತೆ ತಂಡದವರು ನನಗೆ ಎಲೆಕ್ಟ್ರಿಕಲ್ EV ಬೈಕನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ತುಂಬ ಈಗ ಪೊಲ್ಯೂಷನ್ಸ್ ಎಲ್ಲ ಜಾಸ್ತಿ ಆಗ್ತಿದೆ. ನೆಕ್ಸ್ಟ್ ಫ್ಯೂಚರ್ ಇರೋದು ಎಲೆಕ್ಟ್ರಿಕಲ್ ಬೈಕ್. ಸೊ ಅದರ ಅನ್ವೇಷಣೆಗೋಸ್ಕರ ನಾನು ಎಲೆಕ್ಟ್ರಿಕಲ್ ಬೈಕನ್ನು ರಿಮೆಂಡ್ ಮಾಡ್ತಾಯಿದ್ದೀನಿ ಎಲ್ಲ ಆಲ್ ಕರ್ನಾಟಕ ಪೀಪಲ್ಗಳಿಗೆ. ಸೊ ನಮ್ಮ ಮೇಜರಾಗಿ ನಮ್ಮ ಹಳ್ಳಿ ಗ್ರಾಮಸ್ಥರಿಗೆ ಅದನ್ನು ತುಂಬ ಕಡಿಮೆ ಬೆಲೆಗಳಲ್ಲಿ ನಾನು ಒದಗಿಸ್ಬೇಕನ್ನೋದು ನನ್ನ ಉದ್ದೇಶ. ಯಾವಾಗ ಸರ್ ನೀವು ಶುರು ಮಾಡಿದ್ದೀವಿ? ಸರ್ ನಾವೀಗ ಒಂದು 2 ಮಂತ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಾವು ಓನಾಗಿ ಮ್ಯಾನುಫ್ಯಾಕ್ಚರ್ ಯೂನಿಟನ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಶಿಕಾರಿಪುರದಲ್ಲೇ. ರನ್ನಿಂಗ್ ಇದೆ ಸರ್? ರನ್ನಿಂಗ್ ಇದೆ ಸರ್. ನಾವು ಆಲ್ರೆಡಿ ಈಗ ಬೇರೆ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ. ಸೊ ನಾವೀಗ ಓನ್ ಬ್ರ್ಯಾಂಡನ್ನು ಕಾಪಿ ಮಾಡಿಕೊಂಡು ಅದರಲ್ಲಿ ಇಲ್ಲದೇ ಇರೋ ಮೈನಸ್ ಏನಿದೆಯಲ್ವಾ ಅದನ್ನೆಲ್ಲ ತೆಗೆದುಬಿಟ್ಟು ಪ್ಲಸ್ಸನ್ನೇ ಆ್ಯಡ್ ಮಾಡಿ ನಾವು ಕರ್ನಾಟಕ ಜನತೆಗೆ ಪ್ರೊಡ್ಯೂಸ್ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಕಾಸ್ಟ್ ಸರ್ ತುಂಬ ಲೋ ಕಾಸ್ಟಲ್ಲಿ ಇರುತ್ತೆ. ತುಂಬ ಸಾಮಾನ್ಯ ವ್ಯಕ್ತಿ ಕೂಡ ಅದು ಅಫೋರ್ಡ್ ಮಾಡ್ಬೋದು. ಸೊ ಆ ಕಾಸ್ಟಲ್ಲಿ ಇರ್ತಕ್ಕಂಥದ್ದು. ಏನು ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ 28,000 ಸ್ಟಾರ್ಟ್ ಆಗುತ್ತೆ ಸರ್. ತುಂಬ ಲೋ ಕಾಸ್ಟ್ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೇಳಿ ಸರ್. ಚಿತ್ರಸಂತೆಯವ್ರು ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಹೆಂಗೆ? ಸೊ ನಾವೊಂದು ಸಣ್ಣದಾಗಿ ಈವೆಂಟನ್ನು ಮಾಡ್ಕೊಳ್ತಾ ಇದ್ವಿ. ಸೊ ಆಗ ಒಂದು ಹಾಗೆ ಪರಿಚಯ ಆಯಿತು. ಸೊ ಆ ಪರಿಚಯದಿಂದನೇ ಈ ಅವಾರ್ಡ್ಗಳನ್ನು ಕನ್ನಡದ ಬೆಸ್ಟ್ ಅವಾರ್ಡ್ ಅಂತ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಸರ್. ಏನು ಜನಗಳಿಗೆ ಏನು ಹೇಳೋಕ್ಕೆ ಸರ್ ಚಿತ್ರತಂಡ ಒಳ್ಳೆಯ ಸಹಾಯ ಕೆಲಸ ಮಾಡ್ತಿದೆ. ಯಾರಾದರೂ ಸಾಧಕರನ್ನು ಗುರುತಿಸಿ ಅವರಿಗೆ ಮುಂದೆ ಇನ್ನೂ ಹೆಚ್ಚಿನ ಅವಕಾಶ ಮಾಡಿಕೊಡ್ಲಿಕ್ಕೆ ಮತ್ತು ಸಾಧನೆ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ನೀಡ್ತಾ ಇದೆ. ಯಾವ ಚಿತ್ರತಂಡಕ್ಕೆ ಮತ್ತು ಹೊಸ ಒಂದು ನಮ್ಮ ಕನ್ನಡ ಸಿನಿಮಾ ಇವತ್ತು ಲಾಂಚ್ ಆಗಿದೆ, ಬಿಡುಗಡೆ ಆಗಿದೆ. ಅದರದ್ದು ಪ್ರಮೋಷನ್ ಕಾರ್ಯಕ್ರಮ ಇತ್ತು. ಅದಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಾಯಿಸ್ತೇನೆ. EV ವೆಹಿಕಲ್ ಬಗ್ಗೆ ನಿಮ್ಮ ಸಾರ್ವಜನಿಕರಿಗೆ ಏನನ್ನ ತಿಳಿಸ್ಕೊಡ್ತೀವಿ, ಹೇಳೋಕ್ಕೆ ಸರ್ ಫೀಲ್ ಏನಾಗಿದೆ? ಖಂಡಿತ ಸರ್ ಫ್ಯೂಚರ್ ಇರೋದು EVಲಿ. ಏನಕ್ಕಂತ ಹೇಳಿದ್ರೆ ಈಗ ಪೆಟ್ರೋಲು ಡೀಸೆಲ್ ಅಂತಕ್ಕಂಥದ್ದು ಅವೆಲ್ಲ ಮುಗಿದು ಹೋದ ಸಂಪನ್ಮೂಲಗಳು. ಮತ್ತು ನಮಗೆ ಈಗ ಆಲ್ರೆಡಿ ನಾವು ಕೇಳಿದ್ದೀವಿ, ಹಿಂದೆ 2 ವರ್ಷದ ಹಿಂದೆ ಕೋವಿಡ್ ಬಂದಿರೋದ್ರಿಂದ ಓಝೋನ್ ಪದರ ಎಷ್ಟೋ ಹರಿದೋಗಿತ್ತು, ನಮ್ಗೆ ಅದರಿಂದ ಬ್ಯಾಡ್ ಇನ್ಫೆಕ್ಷನ್ ನಡೀತಾ ಇತ್ತು. ಸೊ ಅದನ್ನು ಈಗ ಯಾವಾಗ ಲಾಕ್ಡೌನ್ 2 ಮಂತ್ಸ್ ಆಯಿತು ಆಗಲೇ ನಮ್ಮ ಓಝೋನ್ ಪದ ಸರಿ ಆಯಿತು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿತ್ತು. ಸೊ ಆಗಲೇ ನನಗೆ ಹುಟ್ಟಿದ್ದು ನಾನೇನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕನ್ನೋ ಉದ್ದೇಶದಿಂದ ನಾನು ಇದನ್ನು ಅನ್ವೇಷಣೆ ಮಾಡ್ತಾಯಿದ್ದೀನಿ ಸರ್. ಈ ಬೆಂಗಳೂರಿಗೆ ನಾವು ಶಿಫ್ಟ್ ಮಾಡೋ ಥರ ಇದೆ. ಇನ್ನೂ ತುಂಬ ಚಿಕ್ಕ ಪ್ರಮಾಣದಲ್ಲಿ ನಾವು ಸ್ಟಾರ್ಟ್ ಇರೋದ್ರಿಂದ ಭಗವಂತನ ಆಶೀರ್ವಾದ, ಪತ್ರಿಕೋದ್ಯಮ ಅವರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೂಡ ಮಾಡೋಣ ಸರ್. ತಮ್ಮ ಹೆಸರು ಸರ್? ರವಿಕುಮಾರ್ ಸರ್. ಎಲ್ಲಿಂದ? ಶಿಕಾರಿಪುರ, ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ.